ಹಾಯ್ ಎಲ್ರಿಗೂ ನಮಸ್ತೆ. ಹಾಯ್ ಕರ್ನಾಟಕ, ಎಲ್ರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್. ಈ ವಿಡಿಯೋ ನಾನು ಈವ್ನಿಂಗ್ ಮಾಡ್ತಾ ಇರೋದು, ಸೊ ಹಾಗಾಗಿ ಗುಡ್ ಈವ್ನಿಂಗ್ ಅಂತ ಇದ್ದೀನಿ. ಸೊ ನನ್ನ ಹೆಸರು ಏಕೆ. 33 ವರ್ಷ ಆದ ನಂತರ ನಾನು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಈಗ 33 ವರ್ಷ. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಯೂಟ್ಯೂಬ್ ಚಾನಲನ್ನು ಮುಂದುವರಿಸೋಣ. ನಂದು ಕಂಟೆಂಟ್ ಕ್ರಿಯೇಷನ್ ಏನಿದೆ ಕನ್ನಡದಲ್ಲೇ ಇರುತ್ತೆ. ಸೊ ಯಾಕಂದರೆ ನನಗೆ ಕನ್ನಡ ಮಾತಾಡೋದು ಅಂದರೆ ತುಂಬ ಇಷ್ಟ. ಅಂದರೆ ನನಗೆ ಹುಟ್ಟಿ ಬೆಳೆದಿದ್ದೆಲ್ಲ ನಾನು ಕರ್ನಾಟಕದಲ್ಲೇ. ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಫ್ರೆಂಡ್ಸ್ ಎಲ್ಲ ಇರೋದು ಕರ್ನಾಟಕದವ್ರೆ. ಸೊ ನಾನು ತುಂಬ ದಿನ 24 ಗಂಟೆಯಲ್ಲಿ ತುಂಬ ಮಾತಾಡೋದು ಕನ್ನಡನೇ. ಸೊ ಹಾಗಾಗಿ ನನಗೆ ಕನ್ನಡದಲ್ಲೇ ಮುಂದುವರಿಸೋಣ ನಂದು ಯೂಟ್ಯೂಬ್ ಜರ್ನಿ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು, ಫೇಸ್ಬುಕ್ ಪ್ರೊಫೈಲ್ ಎಲ್ಲ ಇದೆ. ಸೊ ಈಗ ಯೂಟ್ಯೂಬಲ್ಲೂ ಒಂದು ಸ್ವಲ್ಪ ಕಂಟೆಂಟ್ ಕ್ರಿಯೇಷನಿಗೆ ಕಾಲಿಡೋಣ ಅಂತ. ಸೊ ಮುಂಚೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ಈಗ ಕಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಒಂದು ಸ್ವಲ್ಪ ಫೇಸ್ ಮಾಡೋಣ ಅಂತ. ಇನಿಷಿಯಲಿ ನನಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಈಗೆಲ್ಲ ತುಂಬ ಈಸಿ ಅನಿಸುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದ ಜನತೆ ಗಿಲ್ಲಿ ಅಂತ ಮಿಡ್ಲ್ ಕ್ಲಾಸ್ ಹುಡುಗನ್ನ ಬಿಗ್ ಬಾಸ್ ಸೀಸನ್ 12 ಕನ್ನಡದಲ್ಲಿ ಗೆಲ್ಸಿದ್ದೀರಾ ಅಂದರೆ ತುಂಬ ಗ್ರೇಟು. ಯಾಕಂದರೆ ರಕ್ಷಿತಾ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ. ರಕ್ಷಿತಂಗೆ ಗೆಲ್ಸಿದ್ದೀರಾ ನೀವು, ಅರ್ಧಂಬರ್ಧ ಕನ್ನಡ ಮಾತಾಡ್ಕೊಂಡು ಹೆಂಗೆ ಇದ್ದವರು. ಯಾಕಂದರೆ ನಮ್ಮ ಕನ್ನಡಿಗರ ಹೃದಯ ಏನಿದೆ ತುಂಬ ವಿಶಾಲವಾದದ್ದು, ತುಂಬ ಪ್ರೀತಿ ಮಾಡ್ತಾರೆ. ಯಾರೇ ಬರಲಿ, ಯಾರೇ ಒಂದು ಮಿಡ್ಲ್ ಕ್ಲಾಸ್ ಹುಡುಗಂಗೆ ತೊಗೊಂಡೋಗಿ ರಾಜನ್ ಥರ ಕೂರಿಸ್ಬಿಡ್ತಾರೆ ಅಂತ ನನಗಂತೂ ತುಂಬ ಹೋಪ್ ಇತ್ತು ಗಿಲ್ಲಿನೇ ಗೆಲ್ತಾರೆ ಅಂತ. ಸೊ ಹಾಗಾಗಿ ನನಗೂ ಆ ಗಿಲ್ಲಿಗೆ ನೋಡ್ಬಿಟ್ಟು ಏನೋ ಒಂಥರ ಮೋಟಿವೇಶನು. ಅವ್ರಿಗೆ ಗೆಲ್ಸಿದ್ದೀರಾ ಅಂದರೆ ನಮಗೆಲ್ಲ, ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರು, ನಾವು ಕನ್ನಡಿಗರೇ, ನಮಗೂ ಬೆಳೆಸ್ತೀರಾ ಅಂತ ನಮಗೇನೋ ಒಂದು ಕಾನ್ಫಿಡೆಂಟ್ ಇದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಈಗ ಏನಿದೆ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಒಂದು ಸ್ವಲ್ಪ 0 ಆಗಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. 6.5 ಕೋಟಿ ಕನ್ನಡಿಗರಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮದು ಯೂಟ್ಯೂಬ್ ಜರ್ನಿ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಈ ಥರನೇ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲು, ಫೇಸ್ಬುಕ್ ಪ್ರೊಫೈಲನ್ನು ಫಾಲೋ ಮಾಡಿ. ಸೊ ತುಂಬ ಧನ್ಯವಾದ. ಶುಭ ಸಂಜೆ ಎಲ್ಲರಿಗೂ. ಗುಡ್ ನೈಟ್.